ನಮಸ್ತೆ. 1/9/2025 ಸೋಮವಾರ. ನವಮಿ ತಿಥಿ ಇದೆ. ರಾತ್ರಿ ಅಂತಂದರೆ ಲೇಟ್ ನೈಟ್ 2 ಗಂಟೆ 43 ನಿಮಿಷ 7 ಸೆಕೆಂಡ್ವರೆಗೂ. ಆನಂತರ ದಶಮಿ ಬರುತ್ತೆ. ಇವತ್ತಿನ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಬೆಳಗ್ಗೆಯಿಂದ ಸಂಜೆ 7 ಗಂಟೆ 54 ನಿಮಿಷ 54 ಸೆಕೆಂಡ್ವರೆಗಿದೆ. ಆನಂತರ ಬರೋದು ಮೂಲ ನಕ್ಷತ್ರ. ಇವತ್ತು ಜ್ಯೇಷ್ಠ ನಕ್ಷತ್ರದ ಯೋಗ ಧನ ಪ್ರಾಪ್ತಿ ಅಂತಿದೆ, ಶುಭವಾಗಿದೆ. ಅಂದಾಗ ಈ ನಕ್ಷತ್ರ ಸಂಜೆಯವರೆಗೆ ಇರುತ್ತೆ ಅಂತ 7:55ವರೆಗೂ ಶುಭವಾಗಿದೆ. ಆನಂತರ ಹಣಕಾಸಿನ ವ್ಯವಹಾರಕ್ಕೆ ಅಂದರೆ ದುಡ್ಡು ಕೊಟ್ಟು ತಗೊಳ್ಳುವವರಿಗೆ ದುಡ್ಡು ಕೊಡುವ ವಿಷಯಗಳಲ್ಲಿ ಎಚ್ಚರ. ಯಾಕೆಂತಂದರೆ ಧನಹಾನಿ ಅಂತ ಬರೋದರಿಂದ ಹಂಗಾಗಿ ಈ ದಿನ ಎಲ್ಲ ಮಿಕ್ಸ್ ಆಗಿದೆ. ಹಂಗಾಗಿ ಮೂಲ ನಕ್ಷತ್ರ ಇರುವವರೆಗೂ ಶುಭವಾಗಿದೆ, ಆನಂತರ ಶುಭವಲ್ಲ. ಅದೇ ಸಮಯದಲ್ಲಿ 2:43 ರಾತ್ರಿಯವರೆಗೆ ನವಮಿ ಇರೋದರಿಂದ ಮುಹೂರ್ತ ಕಾರ್ಯಗಳೆಲ್ಲ ಇಲ್ಲ, ಪೂಜಾ ಕಾರ್ಯಗಳನ್ನ ಮಾಡ್ಬೋದು. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ನಕ್ಷತ್ರ ಪಾದಗಳನ್ನ ನೋಡೋಣ. ಬೆಳಗ್ಗೆ 6 ಗಂಟೆ 9 ನಿಮಿಷದಿಂದ ಇದು ಪ್ರಾರಂಭವಾಗುತ್ತದೆ. 6:09ರಿಂದ 6:44ವರೆಗೂ ಜ್ಯೇಷ್ಠ ನಕ್ಷತ್ರ 2ನೇ ಪಾದ. ಆನಂತರ ಮಧ್ಯಾಹ್ನ 1:21ವರೆಗೂ ಜ್ಯೇಷ್ಠ ನಕ್ಷತ್ರ 3ನೇ ಪಾದ. ಮಧ್ಯಾಹ್ನ 1:21ನ ಮೇಲೆ ಸಂಜೆ 7:55ವರೆಗೂ ಜ್ಯೇಷ್ಠ ನಕ್ಷತ್ರ 4ನೇ ಪಾದ. ಸಂಜೆ 7:55ನ ಮೇಲೆ ರಾತ್ರಿ ಅಂದರೆ ಲೇಟ್ ನೈಟ್ 2:27ವರೆಗೂ ಮೂಲ ನಕ್ಷತ್ರ 1ನೇ ಪಾದ. ಆನಂತರ ಮೂಲ ನಕ್ಷತ್ರ 2ನೇ ಪಾದವಿದೆ. ಈ ರೀತಿ ಮಕ್ಕಳು ಹುಟ್ಟೋದನ್ನು ನೋಡಿಕೊಂಡು ನಕ್ಷತ್ರ ಪಾದಗಳು ರಾಶಿ ತಿಳ್ಕೋಬೋದು. ಆದರೂ 100% ಶುಭವಾಗಿರುವಂಥ ಸಮಯವನ್ನು ಇವತ್ತು ಹುಡ್ಕೋಣ. ಏನೇ ತಿಥಿಗಳಲ್ಲಿ ನವಮಿ ಇದ್ದರೂ ಸ್ವಲ್ಪ ದೋಷಗಳಿದ್ದರೂ ಎಮರ್ಜೆನ್ಸಿ ಕಾರ್ಯಗಳಿಗೆ ಇದನ್ನು ಉಪಯೋಗಿಸಬಹುದು. 6 ಗಂಟೆ 9 ನಿಮಿಷದಿಂದ 7:39ವರೆಗೂ ಶುಭವಾಗಿದೆ. 9:16ರಿಂದ 10:45ವರೆಗೂ ಶುಭವಾಗಿದೆ. ಮಧ್ಯಾಹ್ನ 1:36ರಿಂದ 3:11ವರೆಗೂ ಶುಭವಾಗಿದೆ. ಸಂಜೆ 4 ಗಂಟೆ 4 ನಿಮಿಷದಿಂದ ರಾತ್ರಿ 12:17ವರೆಗೂ ಶುಭವಾಗಿದೆ. ರಾತ್ರಿ 1:49ರಿಂದ ಬೆಳಗಿನ ಜಾವ 4:32ವರೆಗೂ ಶುಭವಾಗಿದೆ. ಈಗ 100% ಅಶುಭ ಸಮಯ ನೋಡೋಣ. ಬೆಳಗ್ಗೆ 7:41ರಿಂದ 9:14 ರಾಹು ಕಾಲ. 10:47ರಿಂದ 12:19 ಮಧ್ಯಾಹ್ನದವರೆಗೂ ಯಮಕಂಡ ಕಾಲವಿದೆ. ಇನ್ನು ಯಮಕಂಡ ಕಾಲವೇ ಮುಗಿದಿರಲ್ಲ, ಅಷ್ಟರಲ್ಲೇ ಮೃತ್ಯು ಪಂಚಕವು ಅದರಲ್ಲಿ ಸ್ಟಾರ್ಟ್ ಆಗಿದೆ. ಹಂಗಾಗಿ ಯಮಕಂಡ ಕಾಲದಲ್ಲೇ 11:22 ಮೇಲೆ ಅಧಿಕವಾಗಿ ದೋಷ ಕೊಡುತ್ತದೆ, ಮಧ್ಯಾಹ್ನ 1:33ವರೆಗೂ. ಇನ್ನು ಅಷ್ಟು ಮುಗಿದಿಲ್ಲ, ಮೃತ್ಯು ಕಾಲದಲ್ಲೇ ದುರ್ಮುಹೂರ್ತವು ಸೇರುತ್ತದೆ. 12:45 ಮೇಲೆ ಮಧ್ಯಾಹ್ನ 1:35ವರೆಗೂ ದುರ್ಮುಹೂರ್ತವಿದೆ. ಈ ರೀತಿ ಇರುವ ಈ ಸಮಯಗಳಲ್ಲಿ ಯಾವ ಕಾರ್ಯವೂ ಬೇಡ. ಮತ್ತು ಮಧ್ಯಾಹ್ನ 3:13ರಿಂದ ಸಂಜೆ 4:02ವರೆಗೂ ದುರ್ಮುಹೂರ್ತ. ರಾತ್ರಿ 12 ಗಂಟೆ 19 ನಿಮಿಷದಿಂದ ರಾತ್ರಿ 1:47ವರೆಗೂ ವಿಷಕಾಲ. ರಾತ್ರಿ ಅಂದರೆ ಬೆಳಗಿನ ಜಾವ 4:34ನ ಮೇಲೆ ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಇದನ್ನು ತಿಳಿದು ನಿಮ್ಮ ಕಾರ್ಯಗಳನ್ನ ಮಾಡಿದ್ರೆ ಉತ್ತಮವಾಗಿರುತ್ತದೆ. ಈ ದಿನವನ್ನು ವಿಶೇಷವಾಗಿ ಏನಿದೆ ಅಂತ ನೋಡೋಕೆ ಹೋದರೆ ಕೇದಾರೇಶ್ವರ ವ್ರತಾರಂಭ ಅದುಕ್ಕ ನವಮಿ ಅಂತಂತಾರೆ. ಆದ್ದರಿಂದ ಸ್ವಲ್ಪ ನವಗ್ರಹ ದೇವತಾ ಆರಾಧನೆ ಶುಭವಾಗಿರುತ್ತದೆ. ತಿಳಿದು ನಿಮ್ಮ ಕಾರ್ಯಗಳನ್ನ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.